ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 1-3-2026 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ಮುರಳಿಯ ದಿನಾಂಕ 9-3-2009. ಪರಮಾತ್ಮನ ಸಂಘದ ರಂಗಿನ ಮತ್ತು ಕಂಬೈನ್ಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನು ಆಚರಿಸಿ. ಈ ದಿನ ಹೋಲಿಯಸ್ಟ್ ತಂದೆ ತನ್ನ ಹೋಲಿ ಮಕ್ಕಳ ಜೊತೆ ಹೋಲಿ ಆಚರಿಸಲು ಬಂದಿದ್ದಾರೆ. ಎಲ್ಲ ಮಕ್ಕಳು ಹೋಲಿ ಮಕ್ಕಳಾಗಿದ್ದೀರಿ. ತಾವೆಲ್ಲರೂ ಸಹ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದೀರಿ. ಯೋಚನೆ ಮಾಡಿ, ತಾವು ಪವಿತ್ರ ಆತ್ಮಗಳ ಮೇಲೆ ಎಂತಹ ಬಣ್ಣ ಹಾಕಲಾಗಿದೆ. ಇದರಿಂದ ಹೋಲಿಯಾಗಿಬಿಟ್ಟಿದ್ದೀರಿ. ಬಣ್ಣವಂತೂ ಅನೇಕ ಪ್ರಕಾರವಾಗಿರ್ತದೆ, ಆದರೆ ತಮ್ಮ ಮೇಲೆ ಎಂತಹ ಬಣ್ಣ ಹಾಕಲಾಗಿದೆ? ಎಲ್ಲದಕ್ಕಿಂತ ಶ್ರೇಷ್ಠ ಬಣ್ಣ ಯಾವುದು? ಇದರಿಂದ ತಾವು ಪವಿತ್ರರಾಗಿದ್ದೀರಿ. ಎಲ್ಲದಕ್ಕಿಂತ ಅತಿ ದೊಡ್ಡ ಬಣ್ಣ ಪರಮಾತ್ಮನ ಸಂಘದ ಬಣ್ಣವಾಗಿದೆ. ಅಂದಾಗ ಪರಮಾತ್ಮನ ಸಂಘದ ಬಣ್ಣದಿಂದ ಸಹಜವಾಗಿ ಹೋಲಿಯಾಗಿದ್ದೀರಿ. ಏಕೆಂದರೆ ಪರಮಾತ್ಮನ ಸಂಘ ಅವಿನಾಶಿ ಸಂಘದ ಬಣ್ಣವಾಗಿದೆ. ಮತ್ತು ಬಣ್ಣವಂತೂ ಸ್ವಲ್ಪ ಸಮಯಕ್ಕಾಗಿರ್ತದೆ, ಆದರೆ ಪರಮಾತ್ಮನ ಸಂಘದ ಬಣ್ಣದಿಂದ ಸಹಜವಾಗಿಯೇ ಪವಿತ್ರ ಅರ್ಥಾತ್ ಹೋಲಿಯಾಗಿದ್ದೀರಿ. ಆತ್ಮದ ಬಣ್ಣ ಅಪವಿತ್ರತೆಯಿಂದ ಪವಿತ್ರ ಆಗಿದೆ. ಏಕೆಂದರೆ ತಾವೆಲ್ಲರೂ ಪರಮಾತ್ಮನನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದೀರಿ. ಜೊತೆ ಮಾಡಿಕೊಂಡಿದ್ದೀರಿ, ಆದ್ದರಿಂದ ಕಂಬೈಂಡ್ ಆಗಿದ್ದೀರಿ. ಈ ಕಂಬೈಂಡ್ ಸ್ವರೂಪ ಪ್ರಿಯವೆನಿಸುತ್ತದೆಯಲ್ಲವೇ? ಈ ಕಂಬೈಂಡ್ ರೂಪ ಎಂದೂ ಬೇರೆ ಆಗಲು ಸಾಧ್ಯವಿಲ್ಲ. ಅನುಭವ ಇದೆಯಲ್ಲವೇ? ಸದಾ ಕಂಬೈಂಡ್ ಆಗಿರುತ್ತೀರಲ್ಲವೇ? ಒಂಟಿಯಾಗಿರೋದಿಲ್ಲ. ಮಾಯೆ ಒಂಟಿಯನ್ನಾಗಿ ಮಾಡಲು ಪ್ರಯತ್ನ ಮಾಡ್ತದೆ. ಆದರೆ ಯಾರು ಸದಾ ಕಂಬೈಂಡ್ ಆಗಿರ್ತಾರೆ ಅವರು ಎಂದೂ ಬೇರೆಯಾಗಲು ಸಾಧ್ಯವಿಲ್ಲ. ಏಕೆಂದರೆ ಮಾಯೆ ತಂದೆಯಿಂದ ಬಿಡಿಸಿ ನಂತರ ಹಳೆಯ ಸಂಸ್ಕಾರವನ್ನು ಇಮರ್ಜ್ ಮಾಡ್ತದೆ. ಮತ್ತು ಹಳೆಯ ಸಂಸ್ಕಾರ ಸಮಾವೇಶ ಆದಾಗ, ಇಮರ್ಜ್ ಆದಾಗ ಶುದ್ಧ ಸಂಸ್ಕಾರ ಇಲ್ಲದ ಹಾಗೆ ಆಗ್ತದೆ. ಹುಡುಗಾಟಿಕೆ ಹಾಗೂ ಆಲಸ್ಯ ಹಳೆಯ ಸಂಸ್ಕಾರವಾಗಿದೆ. ಇದು ಭಿನ್ನ ಭಿನ್ನ ರೂಪದಲ್ಲಿ ಇಮರ್ಜ್ ಆಗೋದರಿಂದ ಕಂಬೈನ್ಡ್ ರೂಪ ಬೇರೆ ಆಗ್ತದೆ. ಅಂದಾಗ ಪ್ರತಿಯೊಬ್ಬರೂ ಸದಾ ಕಂಬೈನ್ಡ್ ಆಗಿರುತ್ತೇನೆಯೇ ಅಥವಾ ಕೆಲವೊಮ್ಮೆ ಒಂಟಿಯಾಗಿಯೂ ಇರುತ್ತೇನೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಮಾಯೆಯ ಅನೇಕ ಸ್ವರೂಪಗಳನ್ನಂತೂ ತಿಳಿದುಕೊಂಡಿದ್ದೀರಲ್ಲವೇ? ಮಾಯೆ ಚತುರತೆಯಿಂದ ತನ್ನ ಬಣ್ಣವನ್ನು ಹಾಕ್ತದೆ. ಕಂಬೈನ್ಡ್ ರೂಪದಿಂದ ಬೇರೆಯಾಗುವುದು ಅರ್ಥಾತ್ ಮಾಯೆಯ ಬಣ್ಣವನ್ನು ಹಾಕಿಕೊಳ್ಳೋದು. ಈ ಹುಡುಗಾಟಿಕೆ ಹಾಗೂ ಆಲಸ್ಯ ಬಹಳ ಭಿನ್ನ ಭಿನ್ನ ರೂಪದಲ್ಲಿ ಬರ್ತದೆ. ಅದನ್ನು ಗುರುತಿಸೋದಕ್ಕಾಗಿ ಮಾಯೆ ತನ್ನ ಕಡೆ ಆಕರ್ಷಣೆ ಮಾಡ್ತದೆ. ಈ ಹುಡುಗಾಟಿಕೆ ಹಾಗೂ ಆಲಸ್ಯ ರಾವಣನ ಖಜಾನೆಯಾಗಿದೆ, ತಂದೆಯ ಖಜಾನೆ ಅಲ್ಲ. ಮತ್ತೆ ಮಕ್ಕಳೂ ಸಹ ರಾವಣನ ಖಜಾನೆಯನ್ನು ಬಹಳ ನಶೆಯಿಂದ ನಾನು ಬಯಸೋದಿಲ್ಲ, ಆದರೆ ನನ್ನ ಸಂಸ್ಕಾರ ಎಂದು ಹೇಳ್ತಾರೆ. ಸಂಸ್ಕಾರ ನನ್ನದು ಎಂದು ಹೇಳಲು ತೊಡಗುತ್ತಾರೆ. ಇದು ಪರಮಾತ್ಮನ ಖಜಾನೆಯಾಗಿದೆಯೇ? ಅದನ್ನು ನನ್ನ ಸಂಸ್ಕಾರ ಎಂದು ಹೇಳುವುದು ಯೋಚನೆ ಮಾಡಿ ಸರಿ ಏನು? ನನ್ನದು ಮಾಡಿಕೊಂಡು ಬಿಡುವುದು. ಇದು ಮಾಯೆಯ ಚತುರತೆಯಾಗಿದೆ. ತಂದೆಯ ಖಜಾನೆ ಪ್ರಿಯವಾಗಿದೆಯೋ ಅಥವಾ ಮಾಯೆಯ ಖಜಾನೆ ಪ್ರಿಯವಾಗಿದೆಯೋ? ಸಹಜವಾಗಿ ಮಕ್ಕಳು ತಾನು ತಪ್ಪಿಸಿಕೊಳ್ಳಲು ನನ್ನ ಸಂಸ್ಕಾರ ಬಯಸುವುದಿಲ್ಲ ಎಂದು ಹೇಳ್ತಾರೆ. ಅಂದ ಮೇಲೆ ಯೋಚನೆ ಮಾಡಿ, ಇದು
ನಿಧಾನಕ್ಕೆ ಶುಭ ಸಂಸ್ಕಾರ ಏನಿದೆ ಅದು ಸಮಾಪ್ತಿಯಾಗ್ತದೆ ಎಂದು ತಂದೆ ಹೇಳ್ತಾರೆ. ಪರಮಾತ್ಮನ ಸಂಘದ ಬಣ್ಣ ಕಡಿಮೆಯಾಗ್ತದೆ ಮತ್ತು ಮಾಯೆಯ ಬಣ್ಣ ಇಮರ್ಜ್ ಆಗ್ತದೆ. ಹಾಗಾದರೆ ನಡೀತಾ ನಡೀತಾ ಯಾವ ಬಣ್ಣದ ಪ್ರಭಾವ ಏರಿದೆ ಎಂದು ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಬೇಕು. ಮನುಷ್ಯರು ಸಹ ಹೋಲಿ ಹಬ್ಬಕ್ಕೆ ಏನು ಮಾಡ್ತಾರೆ? ಮೊದಲು ಕೆಟ್ಟದ್ದನ್ನು ಸುಡ್ತಾರೆ, ನಂತರ ಬಣ್ಣ ಹಾಕಿಕೊಳ್ತಾ ಆಚರಣೆ ಮಾಡ್ತಾರೆ. ಅಂದಾಗ ತಮ್ಮ ಮೇಲೆ ಬಾಪ್ತಾದರವರು ಸಂಘದ ಬಣ್ಣವಂತೂ ಹಾಕಿದ್ದಾರೆ, ಆದರೆ ಜೊತೆಯಲ್ಲಿ ಜ್ಞಾನದ ಬಣ್ಣ, ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣವನ್ನು ಅವರು ಹಾಕುತ್ತಿರುತ್ತಾರೆ. ಎಲ್ಲರ ಮೇಲೆ ಈ ಆತ್ಮಿಕ ಬಣ್ಣದ ಪ್ರಭಾವ ಏರಿದೆಯಲ್ಲವೇ? ಏರಿದೆಯೇ? ಕೈ ಎತ್ತಿ. ಆತ್ಮಿಕ ಬಣ್ಣ ಏರಿದೆಯಲ್ಲವೇ? ಇಳಿಸಿಕೊಳ್ಳುವವರು ಅಲ್ಲ ತಾನೆ? ಯಾರ ಮೇಲೆ ಆತ್ಮಿಕ ಬಣ್ಣದ ಪ್ರಭಾವ ಏರಿದೆ, ಅವಿನಾಶಿ ಬಣ್ಣ ಏರಿದೆ, ಅವರ ಮೇಲೆ ಬೇರೆ ಯಾವುದೇ ಬಣ್ಣದ ಪ್ರಭಾವವಾಗಲು ಸಾಧ್ಯವಿಲ್ಲ. ಈ ಬಣ್ಣದಿಂದ ಎಷ್ಟು ಹೋಲಿಯಾಗಿದ್ದೀರಿ? ಪೂರ್ತಿ ಕಲ್ಪದಲ್ಲಿ ತಮ್ಮ ಹಾಗೆ ಪವಿತ್ರ ಆಗಲು ಸಾಧ್ಯವಾಗದಷ್ಟು ಹೋಲಿಯಾಗಿದ್ದೀರಿ. ತಮ್ಮ ಪವಿತ್ರತೆ ಪ್ರಭುವಿನ ಸಂಘದ ಬಣ್ಣವಾಗಿದೆ. ಪರಮಾತ್ಮನ ಜೊತೆ ಕಂಬೈಂಡ್ ಆಗಿರುವ ಅನುಭವ ಎಲ್ಲದಕ್ಕಿಂತ ಭಿನ್ನ ಹಾಗೂ ಪ್ರಿಯವಾಗಿದೆ. ಮತ್ತೆ ಯಾರೆಲ್ಲ ಪವಿತ್ರರಾಗಿರ್ತಾರೆ ಅವರ ಶರೀರ ಪವಿತ್ರ ಆಗೋದಿಲ್ಲ, ಆತ್ಮ ಪವಿತ್ರ ಆಗ್ತದೆ. ಆದರೆ ತಾವು ಈ ರೀತಿ ಪವಿತ್ರರಾಗ್ತೀರಿ, ಇದರಿಂದ ತಮ್ಮ ಶರೀರ ಹಾಗೂ ಆತ್ಮ ಪವಿತ್ರವಾಗ್ತದೆ. ಮತ್ತು ಪವಿತ್ರತೆಗೆ ಸುಖ, ಶಾಂತಿ, ಪ್ರೇಮ, ಆನಂದದ ಜನನಿ ಎಂದು ಹೇಳಲಾಗ್ತದೆ. ಎಲ್ಲಿ ಪವಿತ್ರತೆ ಇರ್ತದೆ ಅಲ್ಲಿ ಸುಖ, ಶಾಂತಿ ಜೊತೆಯಲ್ಲಿ ಇದ್ದೇ ಇರ್ತದೆ. ಏಕೆಂದರೆ ಎಲ್ಲಿ ಜನನಿ ಇರುತ್ತಾರೋ ಅಲ್ಲಿ ಮಕ್ಕಳಿರ್ತಾರೆ. ಏಕೆಂದರೆ ತಂದೆ ಬಂದು ತಮ್ಮನ್ನು ಈ ರೀತಿ ಪವಿತ್ರರನ್ನಾಗಿ ಮಾಡ್ತಾರೆ. ಇದರಿಂದ ತಮ್ಮ ಜಡಚಿತ್ರಗಳು ಕಲಿಯುಗದ ಕೊನೆಯಲ್ಲೂ ಸಹ ತಾವು ತಮ್ಮ ಚಿತ್ರಗಳನ್ನು ನೋಡುತ್ತೀರಿ. ಎಷ್ಟು ವಿಧಿಪೂರ್ವಕವಾಗಿ ಆ ಚಿತ್ರಗಳಿಗೆ ಪೂಜೆ ಮಾಡಲಾಗ್ತದೆ. ಇದು ಪವಿತ್ರತೆಯ ವಿಶೇಷತೆಯಾಗಿದೆ. ಮತ್ತು ಎಷ್ಟೇ ಮಹಾನ್ ಆತ್ಮಗಳಾಗಲಿ, ಧರ್ಮಾತ್ಮರು ಪವಿತ್ರರಾಗಲಿ, ಆದರೆ ಯಾರದ್ದೂ ಮಂದಿರ ಆಗೋದಿಲ್ಲ. ಈ ರೀತಿ ವಿಧಿಪೂರ್ವಕವಾಗಿ ಯಾರಿಗೂ ಪೂಜೆ ಆಗೋದಿಲ್ಲ. ಮತ್ತು ಕೊನೆ ಜನ್ಮದವರೆಗೆ ತಮ್ಮ ಚಿತ್ರಗಳು ಆಶೀರ್ವಾದ ಕೊಡುತ್ತಿರುತ್ತವೆ. ಸ್ವಲ್ಪ ಸಮಯದ ಸುಖ ಶಾಂತಿಯನ್ನು ಅನುಭವ ಮಾಡಿಸುತ್ತದೆ. ಅಂದಾಗ ತಮ್ಮ ಹೋಲಿ ಹಾಗೂ ಪ್ರಪಂಚದವರ ಹೋಲಿಗೆ ಎಷ್ಟು ಅಂತರವಿದೆ. ಭಲೆ ಮನೋರಂಜನೆಗಾಗಿ ತಾವು ಸಹ ಸ್ವಲ್ಪ ಆಚರಣೆ ಮಾಡ್ತೀರಿ, ಆದರೆ ಪರಮಾತ್ಮನ ಸಂಘದ ಬಣ್ಣ ಹಾಗೂ ಕಂಬೈಂಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನು ತಾವು ಆಚರಣೆ ಮಾಡ್ತೀರಿ. ಹೋಲಿಯನ್ನು ಮನುಷ್ಯರೂ ಸಹ ಭಿನ್ನ ಭಿನ್ನ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಹೇಗೆ ತಮಗೆ ಗೊತ್ತಿದೆ, ಹೋಲಿ ಶಬ್ದದ ರಹಸ್ಯವೂ ಸಹ ಇದೆ. ಯಾವುದನ್ನು ತಾವೇ ತಿಳಿದುಕೊಂಡಿದ್ದೀರಿ, ತಾವೇ ಆಚರಣೆ ಮಾಡ್ತೀರಿ. ಹೋಲಿಯ ಅರ್ಥವೇ ಕಳೆದು ಹೋಗಿದೆ, ಆಗಿದ್ದು ಆಗಿ ಹೋಯಿತು, ಕಳೆದು ಹೋಗಿರುವುದು ಕಳೆದು ಹೋಯಿತು ಅಂದಾಗ ತಾವೆಲ್ಲರೂ ಹಳೆಯ ಜೀವನ, ಹಳೆಯ ಮಾತುಗಳು, ಹಳೆಯ ಸಂಸ್ಕಾರ, ಹಳೆಯ ವ್ಯರ್ಥ ಸಂಕಲ್ಪಗಳನ್ನು ಕಳೆದು ಬಿಟ್ಟಿದ್ದೀರಲ್ಲವೇ? ಕಳೆದು ಹೋಗಿರೋದನ್ನು ಕಳೆಯುವುದು ಅರ್ಥಾತ್ ಹೋಲಿ ಮಾಡುವುದು. ಈ ರೀತಿ ಮಾಡಿದ್ದೀರಾ? ಅಥವಾ ಈಗಲೂ ಸಹ ಎಂದಾದರೂ ಹಳೆಯ ಸಂಸ್ಕಾರ ಬಂದು ಬಿಡುತ್ತದೆಯೇ? ನಮ್ಮ ಜನ್ಮವೇ ಹೊಸದೆಂದಾಗ ತಾವೆಲ್ಲರೂ ಮರುಜೀವ ಆಗಿದ್ದೀರಲ್ಲವೇ? ಆಗಿದ್ದೀರಾ? ಮರುಜೀವ ಆಗಿದ್ದೀರಾ? ಕೈ ಎತ್ತಿ. ಒಳ್ಳೆಯದು. ಹೊಸ ಜನ್ಮ ಆಗಿದೆ ಅಂದಮೇಲೆ ಹಳೆಯ ಜನ್ಮ ಹೇಗೆ ನೆನಪಿಗೆ ಬರ್ತದೆ? ಹಳೆಯದ್ದು ಹಳೆಯದಾಯಿತು. ಒಂದು ವೇಳೆ ಕಳೆದು ಹೋಗಿರುವ ಮಾತುಗಳು ಅಥವಾ ಸಂಕಲ್ಪ, ಸಂಸ್ಕಾರ ಇಮರ್ಜ್ ಆಗಿದ್ದರೆ ಏನು ಹೇಳ್ತಾರೆ? ಹೋಲಿ ಆಚರಣೆ ಮಾಡಿದ್ದೀರಾ? ಕಳೆದು ಹೋಗಿರೋದನ್ನು ಮರೆತಿಲ್ಲ ಎಂದರೆ ಹೋಲಿ ಮಾಡಿಲ್ಲ. ಪರಮಾತ್ಮನ ಸಂಘದ ಬಣ್ಣ ಚೆನ್ನಾಗಿ ಹಾಕಿಕೊಂಡಿಲ್ಲ. ಪರಮಾತ್ಮನ ಸಂಘದ ಬಣ್ಣ ಹಾಕಿಕೊಳ್ಳುವುದು ಅರ್ಥಾತ್ ಹಳೆಯ ಜನ್ಮಗಳನ್ನು ಮರೆಯೋದು, ಹಳೆಯ ಮಾತುಗಳನ್ನು ಮರೆಯೋದು. ಏಕೆಂದರೆ ಮರುಜೀವ ಆಗಿದ್ದೀರಲ್ಲವೇ? ಹೇಗೆ ಶರೀರದಿಂದ ಒಂದು ಜನ್ಮ ಬಿಟ್ಟು ಇನ್ನೊಂದು ಜನ್ಮ ಪಡೆದುಕೊಂಡಾಗ ಹಳೆಯ ಜನ್ಮದ ನೆನಪುಗಳು ಬರುತ್ತದೇನು? ಅಂದಾಗ ತಾವೆಲ್ಲ ಬ್ರಾಹ್ಮಣ ಜನ್ಮವನ್ನು ಧಾರಣೆ ಮಾಡುವವರಾಗಿದ್ದೀರಿ. ಅಂದಮೇಲೆ ಹಿಂದಿನ ಜನ್ಮದ ಸಂಸ್ಕಾರ ಯಾವುದಕ್ಕೆ ನನ್ನ ಸಂಸ್ಕಾರ ಎಂದು ಹೇಳ್ತೀರಿ? ಅದು ನಿಮ್ಮದೇನು? ನಿಮ್ಮದೇನು? ಇದು ಬ್ರಾಹ್ಮಣ ಜೀವನದ ಸಂಸ್ಕಾರವೇನು? ಕೆಲವೊಮ್ಮೆ ಹುಡುಗಾಟಿಕೆ, ಕೆಲವೊಮ್ಮೆ ರಾಯಲ್ ಆಲಸ್ಯ. ಆಲಸ್ಯದ್ದು ಬಹಳ ಭಿನ್ನ ಭಿನ್ನ ರೂಪಗಳಿವೆ. ಕೆಲವೊಮ್ಮೆ ಇದರ ಮೇಲೆ ಕ್ಲಾಸ್ ಮಾಡಬೇಕು. ಆಲಸ್ಯ ಎಷ್ಟು ಪ್ರಕಾರ ಇದೆ ಮತ್ತು ಎಷ್ಟು ರಾಯಲ್ ರೂಪದಲ್ಲಿ ಬರ್ತದೆ. ಬ್ರಾಹ್ಮಣ ಜೀವನ ಅರ್ಥಾತ್ ಹೊಸ ಜೀವನ. ಇದರಲ್ಲಿ ಹಳೆಯದ್ದಿರಲು ಸಾಧ್ಯವಿಲ್ಲ. ಈ ದಿನ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದೀರಲ್ಲವೇ? ಹೋಲಿ ಅರ್ಥಾತ್ ಕಳೆದು ಹೋಗಿರೋದನ್ನು ಮರೆಯೋದು.
ಅಂದಾಗ ಇಂದು ಹೋಲಿ ಆಚರಣೆ ಮಾಡುವುದು ಅರ್ಥಾತ್ ಹಳೆ ಸಂಸ್ಕಾರದ ಹೋಲಿಯನ್ನು ಸುಡುವುದು. ಸುಟ್ಟಿದ ಮೇಲೆ ಆಚರಣೆ ಮಾಡಲಾಗ್ತದೆ. ಈಗ ತಮ್ಮದು ಆಚರಣೆ ಮಾಡುವ ಸ್ವರೂಪವಾಗಿದೆ. ಸುಟ್ಟು ಹಾಕಿದ್ದೀರಿ, ಈಗ ಆಚರಣೆ ಮಾಡಬೇಕು. ಪ್ರಭುವಿನ ಸಂಘದ ಬಣ್ಣದ ಮಜಾ ಪಡೆದುಕೊಳ್ಳುವವರಾಗಿದ್ದೀರಿ. ಕಂಬೈಂಡ್ ಆಗಿರುವ ಅನುಭವ ಮಾಡುವವರಾಗಿದ್ದೀರಿ. ಏಕೆ? ಪವಿತ್ರ ತಂದೆ ತಮ್ಮ ಮೇಲೆ ಪವಿತ್ರರಾಗುವ ಬಣ್ಣವನ್ನು ಹಾಕಿದ್ದಾರೆ. ಇಂದು ಎಂತಹ ಹೋಲಿ ಆಚರಣೆ ಮಾಡ್ತೀರಿ? ಇಂದು ವಿಶೇಷವಾಗಿ ಯಾವುದೇ ಹಳೆಯ ಸಂಸ್ಕಾರವನ್ನು ಬರಲು ಬಿಡಬೇಡಿ. ಈ ಹೋಲಿಯನ್ನು ಆಚರಣೆ ಮಾಡಬೇಕು. ಆಚರಣೆ ಮಾಡಲು ಸಾಧ್ಯವೇ? ಅಥವಾ ಕೆಲವೊಮ್ಮೆ ಹಳೆಯ ಸಂಸ್ಕಾರ ಬಂದು ಬಿಡುತ್ತದೆಯೇ? ನಾನು ಮಾಡಲು ಬಯಸುವುದಿಲ್ಲ, ಆದರೆ ನನ್ನ ಸಂಸ್ಕಾರ ಆಗಿದೆ ಎನ್ನುವುದು ರಾಯಲ್ ಶಬ್ದವಾಗಿದೆ. ಈ ಶಬ್ದವನ್ನು ಇಂದು ದೃಢ ಸಂಕಲ್ಪದ ವಿಧಿಯ ಮೂಲಕ ಸಮಾಪ್ತಿ ಮಾಡಿಬಿಡಿ. ಇಂದು ಅಂತಹ ಹೋಲಿಯನ್ನು ಸದಾ ಕಾಲಕ್ಕಾಗಿ ಆಚರಣೆ ಮಾಡುವ ಸಾಹಸ ಇಟ್ಟುಕೊಳ್ಳುತ್ತೀರಾ? ಅಥವಾ ಕೆಲವೊಮ್ಮೆ ಆಚರಣೆ ಮಾಡ್ತೀರಾ? ಇಂದಿನಿಂದ ಹಳೆಯ ಸಂಸ್ಕಾರ ಸಮಾಪ್ತಿ. ಕಳೆದು ಹೋಗಿರುವುದು ಕಳೆದು ಹೋಗಿತ್ತು, ಹೊಸ ಜನ್ಮ ಆಗಿದೆ, ಹಳೆಯ ಜನ್ಮ ಸಮಾಪ್ತಿಯಾಗಿದೆ ಎಂದು ಯಾರು ತಿಳಿದುಕೊಂಡಿದ್ದೀರಿ? ಇಂತಹ ಸಾಹಸ ಇಟ್ಟುಕೊಳ್ಳುವ ತಂದೆಯ ಮಧುರಾತಿ ಮಧುರ ಮುದ್ದಾದ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳಲ್ಲವೇ? ಅಂದಾಗ ಈ ಸಂಕಲ್ಪ ದೃಢವಾಗಿರಬೇಕು. ಕೇವಲ ಸಂಕಲ್ಪ ಅಲ್ಲ, ದೃಢ ಸಂಕಲ್ಪ ಮಾಡುವ ಸಾಹಸವಿದೆಯೇ? ಕೈ ಎತ್ತಿ ನೋಡಿ, ಎಲ್ಲರೂ ಸಾಹಸ ಇಟ್ಟಿದ್ದಾರೆ. ಕೆಲವರು ಉಳಿದುಕೊಂಡರೂ ತಾವೆಲ್ಲರೂ ಜೊತೆಗಾರರಲ್ಲವೇ? ಪಕ್ಕಾ ಜೊತೆಗಾರರಲ್ಲವೇ? ಎರಡೂ ಕೈಗಳೆತ್ತಿ ಇವರೆಲ್ಲರ ಫೋಟೋ ತೆಗೆಯಿರಿ. ಒಳ್ಳೆಯದು. ಡಬಲ್ ವಿದೇಶಿಯರೂ ಸಹ ಕೈ ಎತ್ತುತ್ತಿದ್ದಾರೆ. ಬಾಪ್ದಾದರವರು ತಮಗೆ ಹೋಲಿ ಕಳೆದು ಹೋಗಿರುವುದು ಮರೆಯುವ ರೂಪದಲ್ಲಿ ಆಚರಣೆ ಮಾಡುವ ಪದಮದಷ್ಟು ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಈಗ ಅಪ್ಪಿತಪ್ಪಿಯೂ ತಮ್ಮ ಮುಖದಿಂದ ಈ ಶಬ್ದ ಬರಬಾರದು. ನನ್ನ ಸಂಸ್ಕಾರ, ರಾವಣನ ಸಂಸ್ಕಾರವನ್ನು ನನ್ನ ಸಂಸ್ಕಾರ ಎಂದು ಹೇಳ್ತೀರಿ. ಕಮಾಲಾಗಿದೆ. ತಪ್ಪಾಗಿ ಹೇಳ್ತೀರಿ. ಹೇಳಿಬಿಡ್ತಾರೆ. ನಂತರ ಆಂತರಿಕವಾಗಿ ಮನಸ್ಸು ತಿನ್ನುತ್ತಿರುತ್ತದೆ. ಅನುಭೂತಿಯೂ ಸಹ ಆಗ್ತದೆ. ತಂದೆಯ ಜೊತೆ ಮಾತುಗಳನ್ನೂ ಸಹ ಆಡ್ತಾರೆ. ಕ್ಷಮೆ ಕೂಡ ತೆಗೆದುಕೊಳ್ತಾರೆ. ಬಾಬಾ ನಾಳೆಯಿಂದ ಈ ತಪ್ಪು ಮಾಡೋದಿಲ್ಲ, ಮತ್ತೆ ಮಾಡ್ತಾರೆ. ಈಗ ಬಾಪ್ದಾದರವರು ಏನು ಮಾಡಲಿ? ನೋಡ್ತಾ ಇರಲೇನು? ಈಗ ಈ ಶಬ್ದವನ್ನು ಸುಟ್ಟು ಹಾಕಿ ನೋಡಿ. ಸುಡೋದರಲ್ಲೂ ಸಹ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ. ಕೋಕಿಯನ್ನು ದಾರವನ್ನು ಕಟ್ಟಿ ಸುಡ್ತಾರೆ. ಕೋಕಿ ಬೆಂದ ಮೇಲೆ ತೆಗೆದಾಗ ಕೋಕಿ ಬೆಂದಿರ್ತದೆ, ಆದರೆ ದಾರ ಸುಡೋದಿಲ್ಲ. ಈ ಚಿಹ್ನೆಯೂ ಸಹ ಆತ್ಮ ಅವಿನಾಶಿ ಹಾಗೂ ಶರೀರ ವಿನಾಶಿ ಎಂದು ಏನು ಓದಿದ್ದೀರಿ, ತಮ್ಮ ಮೊದಲನೇ ಪಾಠದ್ದಾಗಿದೆ. ತಮ್ಮ ಈ ಶಬ್ದಗಳು, ಈ ಹಬ್ಬಗಳು ಅಥವಾ ಶಾಸ್ತ್ರಗಳನ್ನು ಮಾಡುವವರು ತಂದೆಯ ಮಕ್ಕಳೇ ಆಗಿದ್ದಾರೆ. ಆದರೆ ತಾವಾಗಲಿ ಹೋಗಿ ಸಿಕ್ಕಿದ್ದೀರಿ. ಆದರೆ ಅವರ ಚಮತ್ಕಾರವೂ ಸಹ ಕಡಿಮೆ ಏನಿಲ್ಲ ಎನ್ನುವುದು ಬಾಪ್ದಾದರವರು ನೋಡಿದ್ದಾರೆ. ಹಿಟ್ಟಿನಲ್ಲಿ ಉಪ್ಪು ಆಗಿದೆ, ಆದರೆ ಬಹಳ ರಮಣೀಯವಾಗಿ ಮಾಡಿದ್ದಾರೆ. ತಾವು ನೋಡಿ ಪ್ರತಿಯೊಂದು ಹಬ್ಬವನ್ನು ನೆನಪಾರ್ಥವನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವೊಂದು ಮಾತುಗಳು ಯಾವುದು ಸೂಕ್ಷ್ಮವಾಗಿದೆ ಅದಕ್ಕೆ ಸ್ಥೂಲ ರೂಪವನ್ನು ಕೊಟ್ಟಿದ್ದಾರೆ. ಆದರೆ ನೆನಪಾರ್ಥವಂತೂ ಮಾಡಿದ್ದಾರಲ್ಲವೇ? ಭಕ್ತಿಯಲ್ಲೂ ಸಹ ಕಡಿಮೆಯಂತೂ ಮಾಡಿಲ್ಲ. ಭಕ್ತಿ ದ್ವಾಪರ ಕಲಿಯುಗದಲ್ಲಿರುವುದು, ಆದರೂ ಸಹ ಯಾವುದಾದರೂ ನೆನಪಾರ್ಥ ಮಾತುಗಳನ್ನು ಇಟ್ಟಿದ್ದಾರೆ. ಅತಿ ವಿಕಾರಿ ಆಗೋದರಿಂದ ರಕ್ಷಣೆ ಮಾಡಿದ್ದಾರೆ. ಬಾಪ್ದಾದರವರು ಈ ಸಾಮಗ್ರಿ, ಹಬ್ಬ ಹಾಗೂ ಶಾಸ್ತ್ರ ಮಾಡುವವರಿಗೂ ಸಹ ಅದರ ಫಲ ಕೊಡ್ತಾರೆ. ಆದರೂ ಸಹ ಭಕ್ತಿಯಲ್ಲಿ ಏನಾದರೂ ನೆನಪು ಮಾಡ್ತಾರೆ. ವಿಕಾರಗಳಿಂದ ಸ್ವಲ್ಪ ಸಮಯಕ್ಕಾಗಿ ರಕ್ಷಣೆ ಆಗ್ತದೆ. ಇಂದು ತಾವು ಯಾವ ಹೋಲಿ ಆಚರಣೆ ಮಾಡಿದ್ದೀರಿ? ಎಂತಹ ಹೋಲಿ ಆಚರಣೆ ಮಾಡಿದ್ದೀರಾ? ಪಕ್ಕ ಆಗಿದೆಯಲ್ಲವೇ? ಆಚರಣೆ ಮಾಡಿದ್ದೀರಾ? ಒಳ್ಳೆಯದು. ನಂತರ ನಾಳೆ ಮಾಯೆಯೂ ಬರ್ತದೆ. ಏಕೆಂದರೆ ಮಾಯೆಯೂ ಸಹ ಕೇಳ್ತಿದೆ. ಆದರೆ ತಾವು ಈ ರೀತಿ ಮಾಡಬಾರದು. ಮಜಾ ಇದೆಯಲ್ಲವೇ? ಇದರಲ್ಲಿ ಮಜಾ ಇದೆಯಲ್ಲವೇ? ಮಜಾದಲ್ಲಿರಬೇಕು. ತಂದೆಯ ನೆನಪು ಮಾಡಬೇಕು. ಅಂದಾಗ ತಂದೆ ನಮಗೆ ಎಷ್ಟು ಆತ್ಮಿಕ ಬಣ್ಣ ಹಾಕ್ತಿದ್ದಾರೆ. ಇದರಿಂದ ತಾವು ಹೋಲಿ ಹಂಸಗಳಾಗಿದ್ದೀರಿ. ಹೋಲಿ ಹಂಸ ಅರ್ಥಾತ್ ನಿರ್ಣಯ ಶಕ್ತಿಯುಳ್ಳ ಹೋಲಿ ಹಂಸ. ಯಾವುದಾದರೂ ಕಾರ್ಯವನ್ನು ಮಾಡುತ್ತೀರೆಂದಾಗ ಒಂದು ಸೀಟ್ ಫಿಕ್ಸ್ ಮಾಡಿಕೊಂಡು ಬಿಡಿ. ಮೊದಲು ಆ ಸೀಟಿನಲ್ಲಿ ಸೆಟ್ ಆಗಿ ನಂತರ ನಿರ್ಣಯ ಮಾಡಿ. ಆ ಸೀಟ್ ಗೊತ್ತಿದೆಯೇ? ಆ ಸೀಟ್ ತ್ರಿಕಾಲದರ್ಶಿಯ ಸೀಟ್ ಆಗಿದೆ. ಮೊದಲು ತ್ರಿಕಾಲದರ್ಶಿಯ ಸೀಟ್ನಲ್ಲಿ ಸೆಟ್ ಆಗಿ 3 ಕಾಲಗಳನ್ನು ನೋಡಿ. ಕೇವಲ ವರ್ತಮಾನ ಅಲ್ಲ,
ಆದಿ ಮಧ್ಯ ಅಂತ್ಯ 3 ಕಾಲಗಳನ್ನು ನೋಡಿ. 3 ಕಾಲದಲ್ಲಿ ಲಾಭವಿದೆಯೋ ಅಥವಾ ನಷ್ಟವಿದೆಯೋ ಎಂದು ನೋಡಿ. ಕೆಲವು ಮಕ್ಕಳು ಬಹಳ ಚತುರರಾಗಿದ್ದಾರೆ. ಚತುರತೆ ತಿಳಿಸಲೇನು? ಏನು ಹೇಳ್ತಾರೆ? ಹಾಗೆ ಕಾರ್ಯವನ್ನು ನಡೆಸಬೇಕಲ್ಲವೇ? ಆದ್ದರಿಂದ ಕಾರ್ಯವನ್ನು ನಡೆಸಿಬಿಟ್ಟಿದ್ದೇನೆ. ಆದರೆ ನನಗೆ ಮಾಡಬಾರದು ಎಂದು ಗೊತ್ತಿದೆ, ಆದರೂ ಮಾಡಿಬಿಟ್ಟೆ. ಹೋಗಲಿ, ಮಾಡಿದ್ದೀರಿ ಅಂದಾಗ ಕರ್ಮದ ಫಲವಂತೂ ಸಿಗುತ್ತದೆಯಲ್ಲವೇ? ಅಂದಾಗ ಚತುರತೆ ಮಾಡಬೇಡಿ. ತಂದೆಗೂ ಸಹ ಬಹಳ ಸಮಾಧಾನ ಮಾಡ್ತಾರೆ. ತಪ್ಪು ಮಾಡುತ್ತಾರಲ್ಲವೇ? ನಂತರ ಬಾಪ್ತಾದರವರಿಗೆ ಬಾಬಾ, ತಾವಂತೂ ದಯಾಸಾಗರರಾಗಿದ್ದೀರಲ್ಲವೇ, ತಾವಂತೂ ಕ್ಷಮಾಸಾಗರರಾಗಿದ್ದೀರಲ್ಲವೇ ಎಂಬ ಮಾತುಗಳನ್ನು ಹೇಳ್ತಾರೆ. ತಂದೆಗೂ ಸಹ ತಾವು ಯಾರಾಗಿದ್ದೀರಿ ಎಂದು ನೆನಪು ಮಾಡ್ತಾರೆ. ನನಗೆ ತಿಳಿಸಿ ಸಮಾಪ್ತಿ ಮಾಡಿ ಎಂದು ತಾವು ಹೇಳಿದ್ದೀರಲ್ಲವೇ ಎಂದು ಮಕ್ಕಳು ಹೇಳ್ತಾರೆ. ಆದರೆ ಅನುಭೂತಿಯಿಂದ ತಿಳಿಸಿ ಸಮಾಪ್ತಿ ಮಾಡಿಬಿಡಿ. ಒಂದು ಶಬ್ದವನ್ನು ಪಕ್ಕಾ ಮಾಡಿಕೊಂಡು ಬಿಡುತ್ತೀರಿ. ತಿಳಿಸುವುದಂತೂ ಮಾಡ್ತೀರಿ, ಆದರೆ ಮೊದಲು ದೃಢ ಸಂಕಲ್ಪದಿಂದ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ನಂತರ ತಿಳಿಸಿ. ತಾವು ಹೇಳಿದ್ದೀರಲ್ಲವೇ ಎಂದು ಬಹಳ ಸಮಾಧಾನ ಮಾಡ್ತಾರೆ. ತಾವಿದನ್ನು ಹೇಳಿದ್ದೀರಲ್ಲವೇ, ತಾವಿದನ್ನು ಹೇಳಿದ್ದೀರಲ್ಲವೇ ಎಂದು ತಂದೆಗೂ ಸಹ ನೆನಪು ಮಾಡಿಸ್ತಾರೆ. ಬಹಳ ಚತುರತೆ ಮಾಡ್ತಾರೆ. ಈಗ ಚತುರತೆಯನ್ನು ಮಾಡಬಾರದು, ಸಾಹಸವನ್ನು ಇಟ್ಟುಕೊಳ್ಳಬೇಕು. ಮಾಡಲೇಬೇಕು, ಮಾಡೋಣ ಮಾಡೋಣ ಎಂದು ಹೇಳಬಾರದು. ಬಾಪ್ತಾದ ಪೂರ್ತಿ ದಿನಗಳಲ್ಲಿ ನ ಎನ್ನುವ ಗೀತೆಯನ್ನು ಬಹಳ ಕೇಳ್ತಾರೆ. ಮಾಡೋಣ, ನೋಡೋಣ, ಆಗೋಣ. ಆದರೆ ಎಷ್ಟು ವೇಗವಾಗಿ ನ ಎನ್ನುವವರು ತಂದೆಯ ಜೊತೆ ಹೋಗುತ್ತಾರೇನೋ? ತಂದೆಯಂತೂ ಎವರ್ ರೆಡಿ, ಆದರೆ ನ ಎನ್ನುವವರು ಎವರ್ ರೆಡಿ ಆಗಲಿಲ್ಲ. ಅಂದಾಗ ತಂದೆಯ ಜೊತೆ ಹೇಗೆ ಹೋಗ್ತೀರಿ? ನೋಡುತ್ತಿರುತ್ತಾರೆ. ತಂದೆಯ ಜೊತೆ ಹೋಗುತ್ತಿದ್ದಾರೆ. ತಂದೆಗೆ ಪ್ರತಿಯೊಬ್ಬ ಮಗುವಿನ ಮೇಲೆ ಬಹಳ ಪ್ರೀತಿ ಇದೆ. ತನ್ನ ಮಕ್ಕಳಾಗಿ ಜೊತೆ ಬರದೇ ಇರುವುದು ತಂದೆಗೆ ಇಷ್ಟ ಇಲ್ಲ. ಮನೆಗೆ ಹಿಂತಿರುಗುವ ಸಮಯ ಬಂದುಬಿಟ್ಟಿದೆ. ಅಂದಾಗ ಮನೆಗೆ ಹೋಗುವುದಿಲ್ಲವೇನು? ಏಕೆಂದರೆ ಮನೆಗೆ ಹೋಗಿ ನಂತರ ರಾಜ್ಯದಲ್ಲಿ ಬರಬೇಕು. ಜೊತೆಯಲ್ಲಿ ಮನೆಗೆ ಹೋಗಿಲ್ಲವೆಂದರೆ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲೂ ಸಹ ಬರೋದಿಲ್ಲ, ಹಿಂದೆ ಬರ್ತಾರೆ. ಅಂದಾಗ ತಮ್ಮ ವಾಯ್ದೆ ಏನು? ಜೊತೆಯಲ್ಲಿ ಹೋಗುತ್ತೇವೆಯೋ ಅಥವಾ ಬಂದು ಬಿಡೋಣ ಎನ್ನುತ್ತೀರೋ? ಇದರಲ್ಲೂ ಸಹ ನಾಣ ಎಂದು ಸೇರಿಸುತ್ತಾರೆ. ತಲುಪಿ ಬಿಡುತ್ತೇವೆ ನೋಡಿ ಬಾಬಾ, ಖಂಡಿತ ತಲುಪಿ ಬಿಡುತ್ತೇವೆ ಅಂದಾಗ ಈ ಭಾಷೆಯನ್ನು ಈಗ ಸಮಾಪ್ತಿ ಮಾಡಿ. ಒಳ್ಳೆಯದು. ಮೊದಲು ಬಾಪ್ತಾದರವರು ಎಲ್ಲ ಕಡೆ ಇರುವ ಸರ್ವ ಮಕ್ಕಳನ್ನು ಸಹ ನೋಡ್ತಿದ್ದಾರೆ. ದೂರ ಕುಳಿತಿದ್ದರೂ ವಿಜ್ಞಾನದ ಸಾಧನಗಳ ಮೂಲಕ ಹೆಚ್ಚಿನ ಸ್ಥಾನಗಳಲ್ಲಿ, ಸೇವಾ ಕೇಂದ್ರಗಳಲ್ಲಿ ಅವರೂ ಸಹ ಬಾಪ್ತಾದರವರನ್ನು ನೋಡ್ತಿದ್ದಾರೆ. ತಾವು ಟೋಲಿ ತಿನ್ನುತ್ತೀರಲ್ಲವೇ, ಅವರೂ ಸಹ ಟೋಲಿ ಹಂಚುತ್ತಾರೆ. ಅಂದಾಗ ಬಾಪ್ತಾದರವರು ದೂರವಿದ್ದರೂ ಹೇಗೆ ಸಮೀಪತೆಯನ್ನು ಅನುಭವ ಮಾಡ್ತಿದ್ದಾರೆ ಎನ್ನುವುದನ್ನು ನೋಡ್ತಿದ್ದಾರೆ. ಎಲ್ಲ ಕಡೆ ಇರುವ ಮಕ್ಕಳು ಯಾರು ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗಬೇಕು, ಈ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡಿದ್ದೀರಿ ಮತ್ತು ದೃಢತೆಯ ಬಲವನ್ನು ಸಮಯಕ್ಕೆ ಈ ಸಂಕಲ್ಪವನ್ನು ಕೊಡುತ್ತಿರುತ್ತಾರೆ. ಅಂತಹ ಎಲ್ಲ ಕಡೆಯ ಶುಭ ಸಂಕಲ್ಪವನ್ನು ಧಾರಣೆ ಮಾಡುವ ಜೊತೆಗೆ ತಂದೆಯ ಆಸೆಗಳನ್ನು ಪೂರ್ಣ ಮಾಡುವ ಆಶಾ ನಕ್ಷತ್ರಗಳೇ, ಜೊತೆಗೆ ದಾದಿ ಮಾತನ್ನು ಈಗ ಕರ್ಮಾತೀತ ಆಗಲೇಬೇಕು 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 ಮತ್ತು ಮಮ್ಮಾರವರ ಮಾತು ಸದಾ ಏನು ಮಾಡಬೇಕೋ ಅದನ್ನು ಇಂದೇ ಮಾಡಿ, ನಾಳೆಯ ಮೇಲೆ ಬಿಡಬೇಡಿ ಮತ್ತು ದೀದಿಯವರ ಮಾತು ಈಗ ಮನೆಗೆ ಹೋಗಬೇಕು, ಇದು ಕಿವಿಯಲ್ಲಿ ಮೊಳಗುತ್ತಿರಬೇಕು. ಈಗ ಪದೇ ಪದೇ ಮನೆಗೆ ಹೋಗಬೇಕು, ಕರ್ಮಾತೀತರಾಗಬೇಕು, ಮನೆಗೆ ಹೋಗಬೇಕು ಎಂದು ಗುಂಗಿನಲ್ಲಿರಿ. ಈ ಮಾತುಗಳನ್ನು ಪದೇ ಪದೇ ಸ್ಮೃತಿಯಲ್ಲಿ ತೆಗೆದುಕೊಂಡು ಬರುವ ಸಮರ್ಥಾತ್ಮಗಳಿಗೆ, ಬಾಪ್ತಾದರವರ ಹೋಲಿ ಮಕ್ಕಳಿಗೆ ಹೋಲಿಯ ಶುಭಾಶಯಗಳು. ಮತ್ತು ಜೊತೆಗೆ ಬಾಪ್ತಾದರವರು ಮೊದಲೇ ಮಧುಬನ ಮಿಠಾಯಿಗಿಂತ ಮೊದಲು ಮುಖ ತೆರೆಯಿರಿ ಮತ್ತು ಮಿಠಾಯಿ ತಿನ್ನಿ. ತಿಂದಿದ್ದೀರಾ? ಅಂದಾಗ ಎಲ್ಲರಿಗೆ ಬಹಳ ಬಹಳ ಪದ್ಮಾಗುಣ ಬಾಪ್ತಾದರವರ ಹಾಗೂ ಅಡ್ವಾನ್ಸ್ ಪಾರ್ಟಿಯ ಎಲ್ಲ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ತಂದೆಯ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸರ್ವ ಆತ್ಮರ ಪ್ರತಿ ಸ್ನೇಹ ಹಾಗೂ ಶುಭ ಚಿಂತಕನ ಭಾವನೆ ಇಡುವಂತಹ ದೇಹಿ ಅಭಿಮಾನಿ ಭವ. ಹೇಗೆ ಮಹಿಮೆ ಮಾಡುವಂತಹ ಆತ್ಮನ ಪ್ರತಿ ಸ್ನೇಹದ ಭಾವನೆ ಇರುವುದು, ಹಾಗೆಯೇ ಯಾವಾಗ ಯಾರೇ
ಶಿಕ್ಷಣ ಸೂಚನೆಯನ್ನು ಕೊಡುವರೆಂದರೆ ಅದರಲ್ಲಿಯೂ ಆ ಆತ್ಮನ ಬಗ್ಗೆ ಇವರು ನನಗಾಗಿ ಅತಿ ಶ್ರೇಷ್ಠವಾದ ಶುಭಚಿಂತಕನಾಗಿದ್ದಾರೆ ಎಂಬ ಸ್ನೇಹದ ಶುಭಚಿಂತನೆಯ ಭಾವನೆ ಇರಲಿ. ಇಂತಹ ಸ್ಥಿತಿಗೆ ದೇಹಿ ಅಭಿಮಾನಿ ಸ್ಥಿತಿ ಎಂದು ಹೇಳಲಾಗುವುದು. ಒಂದು ವೇಳೆ ದೇಹಿ ಅಭಿಮಾನಿ ಆಗಿಲ್ಲದಿದ್ದರೆ ಅವಶ್ಯವಾಗಿ ದೇಹಾಭಿಮಾನವೇ ಇದೆ. ಅಭಿಮಾನ ಇರುವವರೆಂದಿಗೂ ತನ್ನ ಅಪಮಾನವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ. ಸುವಾಕ್ಯ: ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗುತ್ತೀರೆಂದರೆ ದುಃಖಗಳ ಪ್ರಪಂಚ ಮರೆತು ಹೋಗುವುದು. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಯಾವಾಗ ದೊಡ್ಡವರ ಕೈಯಲ್ಲಿ ಕೈಯಿದ್ದಾಗ ಚಿಕ್ಕವರು ಚಿಂತೆಯಿಲ್ಲದೆ ನಿಶ್ಚಿಂತರಾಗ್ತಾರೆ. ನಿಮಗೆ ನಿಶ್ಚಯವಿದೆ, ಪ್ರತಿ ಕರ್ಮದಲ್ಲಿ ಬಾಪ್ದಾದರವರು ನಮ್ಮ ಜೊತೆ ಇದ್ದಾರೆ ಮತ್ತು ಈ ಅಲೌಕಿಕ ಜೀವನದ ಕೈ ಅವರ ಕೈಯಲ್ಲಿದೆ. ಅರ್ಥಾತ್ ಜೀವನ ಅವರಿಗೆ ಅರ್ಪಣೆಯಾಯಿತೆಂದರೆ ಜವಾಬ್ದಾರಿಯೂ ಅವರದ್ದಾಗ್ತದೆ. ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಹಗುರವಾಗಿರಿ. ಆಗ ನಿಶ್ಚಿಂತರಾಗಿರ್ತೀರಿ ಮತ್ತು ಪ್ರತಿ ಕಾರ್ಯವೂ ನಿಖರವಾಗಿ ಆಗುವುದು. ಒಳ್ಳೆಯದು. ಓಂ ಶಾಂತಿ.